ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಹರೀಶ್ ನಾಗರಾಜು. ಇಂಡಿಯಾ ಲಾಕ್ಡೌನ್ ಇವತ್ತು 6ನೇ ದಿವಸ. ಸ್ಟೇ ಹೋಮ್, ಸ್ಟೇ ಸೇಫ್. ನಿಮ್ಮ ನ್ಯೂಸ್ 18 ಕನ್ನಡದ ಕಳಕಳಿ ಮನವಿ ಮತ್ತು ಕ್ಯಾಂಪೇನ್ ಕೂಡ ಹೌದು. ಇನ್ನು 1 ಗಂಟೆ ಮಾತ್ರ ಬಾಕಿ ಇರೋದು. ಇವತ್ತು ಎಕ್ಸಾಕ್ಟ್ಲಿ ಸಂಜೆ 6 ಗಂಟೆಗೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸ್ವತಃ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ. ಮಿಸ್ ಮಾಡಬೇಡಿ, ಕರೆ ಮಾಡ್ಬೋದು, ಮಾತಾಡ್ಬೋದು. ಈ ಕ್ಷಣದ ನ್ಯೂಸ್ ನೋಡ್ಕೊಂಬರೋಣ. ಕೊರೋನಾ ಸೋಂಕು ಗಣನೀಯವಾಗಿ ಏರ್ತಾ ಇಲ್ಲ. ದೇಶದಲ್ಲಿ ಸಾಮೂಹಿಕವಾಗಿ ಸೋಂಕು ಹರಡಿಲ್ಲ. ಕೇಂದ್ರ ಆರೋಗ್ಯ ಸಚಿವಾಲಯದ ಮಾಹಿತಿ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ದೇಶದಲ್ಲಿ ಇದುವರೆಗೆ 38,442 ಜನರ ಪರೀಕ್ಷೆ ನಡೆದಿದೆ. ಭಾರತದಲ್ಲಿ ಇದುವರೆಗೆ 1,024 ಮಂದಿಗೆ ಸೋಂಕು ದೃಢಪಟ್ಟಿದೆ. ಕಳೆದ 24 ಗಂಟೆಗಳಲ್ಲಿ 4 ಸಾವಾಗಿದೆ. ಒಟ್ಟು ಸೇರಿ 29 ಸಾವಾಗಿದೆ. ಕಳೆದ 24 ಗಂಟೆಗಳಲ್ಲಿ 92 ಹೊಸ ಕೊರೋನಾ ಕೇಸ್ ಆಗಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಅಧಿಕೃತ ಮಾಹಿತಿ. ದೆಹಲಿಯಲ್ಲಿ ಜಂಟಿ ಆಯುಕ್ತ ಲಾವ್ ಅಗರ್ವಾಲ್ ಇದ್ರ ಬಗ್ಗೆ ಸ್ಪಷ್ಟನೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. एक दिन का ही डेटा देखें तो 63,159 नए केसेस और 3,464 डेथ्स दुनिया में एडिशनली रिपोर्ट की गई हैं. इंडिया ने अब तक जो कुछ मेजर्स लिए हैं, सोशल डिस्टेंसेस और लॉकडाउन, उनका असर भी कुछ हद तक हमें दिखाई दे रहा है. एक तरफ जहां कम आबादी वाले विकसित देशों में प्रतिदिन कई हजार नए केसेस और सैकड़ों की संख्या में डेथ रिपोर्ट हो रही हैं, वहीं हिंदुस्तान में अब तक टोटल 1,071 कंफर्म केसेस आए हैं और 29 नई डेथ्स रिपोर्ट हुई हैं. टोटल पिछले 24 घंटे में 92 नए कंफर्म केसेस और 4 नई डेथ रिपोर्ट हुई हैं. ಮೈಸೂರಲ್ಲಿ ಮತ್ತೆ 4ವರಿಗೆ ಕೊರೋನಾ ಸೋಂಕು ತಗುಲಿದೆ. ಮೈಸೂರಲ್ಲಿ ಸೋಂಕಿತರ ಸಂಖ್ಯೆ ಇದೀಗ 12ಕ್ಕೆ ಏರಿಕೆಯಾಗಿದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. 3ನೇ ಸೋಂಕಿತ ವ್ಯಕ್ತಿ ಇದ್ನಲ್ಲ, ಅವನಿಂದ 9 ಜನರಿಗೆ ಈ ಸೋಂಕು ಬಂದಿದೆ. ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 88ಕ್ಕೆ ಏರಿಕೆ ಆಯಿತು. 10 ಸೋಂಕಿತರು ನಂಜನಗೂಡಿನ ಆ ನೌಕರರೇ ಆಗಿದ್ದಾರೆ. ಉಳಿದ 2 ಪ್ರಕರಣಗಳು ಹೊರಗಿನಿಂದ ಬಂದವರು. ಸೊ ಹಾಗಾಗಿ 12 ಪ್ರಕರಣ ಮೈಸೂರು ಭಾಗದಿಂದ. ಜುಬಿಲೆಂಟ್ಸ್ ಕಾರ್ಖಾನೆಯ 10 ಮಂದಿಗೆ ಕೊರೋನಾ ಸೋಂಕಿದೆ. ಮೈಸೂರು ಉಸ್ತುವಾರಿ ಸಚಿವ ವಿ ಸೋಮಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಅದರಲ್ಲಿ 6 ಜನನ ನಾವು ಗೋವಿಂದ ಹಾಸ್ಪಿಟ್ಲಿಗೆ ಇದು ಮಾಡಿದ್ದೀವಿ. 6 ಜನನ ಇವತ್ತು ಸಾಯಂಕಾಲದೊಳಗಡೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಅದು ಹೇಗಾಯಿತು ಎತ್ತಾಯಿತು ಅನ್ನೋದಕ್ಕೋಸ್ಕರವಾಗಿ ಜಿಲ್ಲಾಧಿಕಾರಿಗಳು ಅಲ್ಲಿಯ ಜಿಲ್ಲಾ ಎಸ್ ಪಿ ಅವರು ಏನಿದ್ದಾರೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರಿಶ್ವಂತ್ ಅವರು, ಅವರಿಗೆ ವಹಿಸಿದ್ದಾರೆ. ಇದು ಯಾಕಾಯಿತು, ಹೇಗಾಯಿತು, ಇದ್ರ ಕಂಪ್ಲೀಟಾದ ಒಂದು ಮಾಹಿತಿಯನ್ನು ಬೇಕು ಅಂತ ಅಂದ್ಬಿಟ್ಟು ನಾನು ಕೂಡ ಅವ್ರಿಗೆ ಹೇಳಿದ್ದೀನಿ. ಇನ್ನೊಂದು 8 ದಿವಸದಲ್ಲೇ ಎಲ್ಲವನ್ನು ಕೂಡ ಸಮಗ್ರವಾಗಿ ಸಂಗ್ರಹಿಸಿ ಇದಕ್ಕೆ ಯಾರು ಏನೋ ಹತ್ರ ಹಿಂದೆಗಡೆ ಏನಾದ್ರು ಇದ್ದಿದೆ, ಪಿತ್ತೂರಿ ಇದೆಯಾ ನೋಡಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಒಟ್ಟು 12 ಪ್ರಕರಣ ಆಗಿದೆ. 12ರಲ್ಲಿ 10 ಪ್ರಕರಣ ಆ ಜುಬಿಲೆಂಟ್